ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸೋಷಿಯಲ್ ಮೀಡಿಯಾ ಅನ್ನೋ ಯುಗ ಸ್ಟ್ರಾಂಗ್ ಆದ್ಮೇಲೆ ನೂರಾರು ಜನರ ಬದುಕು ಬದಲಾಗಿ ಹೋಗಿದೆ. ಸೋಷಿಯಲ್ ಮೀಡಿಯಾ ಮೂಲಕವೇ ತಿಂಗಳಿಗೆ ಲಕ್ಷ ದುಡಿಯೋರಿದ್ದಾರೆ. 10-20 ಸಾವಿರ ಸಂಬಳಕ್ಕೆ ತಿಂಗಳ ಕೊನೆಯಲ್ಲಿ ಕೈ ಚಾಚ್ಕೊಂಡಿರ್ತಾ ಇದ್ದವರು ಇವತ್ತು ಲಕ್ಷ ದುಡಿತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಮಾಡೋದು ಅಂದ್ರೆ ರಮ್ಮಿ ಆಡೋದ್ರಿಂದ ಅಲ್ಲ, ಈ ರೀಲ್ಸ್ ಆಡ್ ಯೂಟ್ಯೂಬ್ಗಳಿಂದ. ನಟಿ ನಿವೇದಿತಾ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ವರ್ಷದ ಹಿಂದಷ್ಟೇ ಗಾಯಕ ಚಂದನ್ ಶೆಟ್ಟಿಯಿಂದ ಡಿವೋರ್ಸ್ ಪಡೆದ ನಟಿ ನಿವೇದಿತಾ ಒಂಟಿ ಬದುಕು ನಡೆಸ್ತಿದ್ದಾರೆ. ಇಂಥ ಹೊತ್ತಲ್ಲೇ ಒಂದು ಪ್ರಶ್ನೆ ಎದ್ದಿದೆ. ನಟಿ ನಿವೇದಿತಾ ಮಾಡ್ತಾ ಇರೋ ಕೆಲಸ ಏನು? ತಿಂಗಳಿಗೆ ಎಷ್ಟು ಹಣ ಸಂಪಾದನೆ ಮಾಡ್ತಾರೆ? ಯಾವಾಗ ನೋಡಿದ್ರು ಫಾರಿನ್ ಟ್ರಿಪ್ ಹೊಡಿತಾ ಇರ್ತಾರೆ. ಸದ್ಯಕ್ಕಂತೂ ಯಾವುದೇ ಸಿನಿಮಾ ಮಾಡ್ತಾ ಇಲ್ಲ, ಸೀರಿಯಲ್ ನಲ್ಲೂ ಇಲ್ಲ, ರಿಯಾಲಿಟಿ ಶೋಗಳಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಆದ್ರೂ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಇದೆಲ್ಲ ಹೇಗೆ ಸಾಧ್ಯ ಅಂತ ಬಹುತೇಕರಲ್ಲಿ ಪ್ರಶ್ನೆ ಮೂಡಿದೆ. ಹೀಗಾಗಿ ನಾವಿವತ್ತು ಈ ವಿಡಿಯೋದಲ್ಲಿ ಇದಕ್ಕೊಂದು ಕ್ಲಾರಿಟಿ ಕೊಡೋ ಕೆಲಸ ಮಾಡ್ತೀವಿ. ನಟಿ ನಿವೇದಿತಾಗೆ ಆದಾಯದ ಮೂಲ ಯಾವುದು? ಯಾವ್ಯಾವ ಕೆಲಸದಿಂದ ಎಷ್ಟೆಷ್ಟು ಹಣ ಬರುತ್ತೆ? ಸದ್ಯಕ್ಕೆ ಯಾವ್ಯಾವ ಕೆಲಸ ಮಾಡ್ತಾ ಇದ್ದಾರೆ? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಕನ್ನಡ ಕಿರುತೆರೆಯ ಬಾರ್ಬಿ ಡಾಲ್ ಬಿಗ್ ಬಾಸ್ ಸ್ಪರ್ಧಿ ನಿವೇದಿತಾ ಗೌಡ ಸದ್ಯಕ್ಕಂತೂ ನೆಗೆಟಿವ್ ಕಾಮೆಂಟ್ಗಳ ಮೂಲಕವೇ ಸುದ್ದಿ ಆಗ್ತಾ ಇದ್ದಾರೆ. ಹಾಟ್ ವಿಡಿಯೋ ಹಾಕ್ತಾ ಪಡ್ಡೆಗಳ ನಿದ್ದೆಗೆಡಿಸ್ತಿರೋ ನಿವೇದಿತಾ ಅವರ ಪರ್ಸನಲ್ ಲೈಫ್ ಬಗ್ಗೆ ನೆಟ್ಟಿಗರು ಹುಡುಗಾಟ ಶುರು ಮಾಡಿದ್ದಾರೆ. ಯಾವಾಗ ಮನೆಯಲ್ಲಿ ನೆಮ್ಮದಿ ಹಾಳಾಯ್ತೋ ಅಂದಿನಿಂದಲೇ ನಿವೇದಿತಾ ಗೌಡ ಯೂಟ್ಯೂಬ್ನಿಂದ ಸ್ವಲ್ಪ ದೂರ ಉಳಿದು ಬಿಟ್ರು. ತಾವು ಅಭಿನಯಿಸ್ತಾ ಇದ್ದ ಕಿರುತೆರೆ ಕಾರ್ಯಕ್ರಮಗಳಿಂದ ದೂರ ಸರಿದು ಬಿಟ್ರು. ಆಗೊಂದು ಈಗೊಂದು ರೀಲ್ಸ್ ಮಾಡ್ತಾ ಇದ್ದಿದ್ದು ಬಿಟ್ರೆ ಬೇರೆಲ್ಲೂ ಕಾಣಿಸ್ತಾ ಇರ್ಲಿಲ್ಲ. ನಿವೇದಿತಾ ಮೂಲತಃ ಮೈಸೂರಿನ ಹುಡುಗಿ. ತಂದೆ ಮನೆಯಲ್ಲಿ ತುಂಬಾ ಅನುಕೂಲಸ್ಥರು. ಹಾಗಂದ ಮಾತ್ರಕ್ಕೆ ನಿವೇದಿತಾರನ್ನ ಸಂಭಾಳಿಸೋದು ಅಷ್ಟು ಈಸಿ ಅನ್ಕೋಬೇಡಿ. ಯಾಕಂದ್ರೆ ನಿವೇದಿತಾ ಸಿಕ್ಕಾಪಟ್ಟೆ ಹೈಫೈ ಹುಡುಗಿ. ನಿವೇದಿತಾ ಧರಿಸೋದು ಬ್ರ್ಯಾಂಡೆಡ್ ಬಟ್ಟೆಗಳನ್ನ, ಹಾಕೋದು ಬ್ರ್ಯಾಂಡೆಡ್ ಚಪ್ಪಲಿಗಳನ್ನ. ಅಷ್ಟೇ ಯಾಕೆ, ತಿನ್ನೋದು ಸಹ ಸ್ಟಾರ್ ಹೋಟೆಲ್ ನಲ್ಲಿ. ಆತ್ಮೀಯರೇ, ನಿವೇದಿತಾ ಗೌಡ ಬಿಗ್ ಬಾಸ್ ಸೀಸನ್ 5ಕ್ಕೆ ಕಾಲಿಡುವ ಮುನ್ನ ಡಬ್ ಸ್ಮ್ಯಾಶ್, ಮ್ಯೂಸಿಕಲಿ ಮತ್ತು ಟಿಕ್ ಟಾಕ್ ಅನ್ನೋ ಆಪ್ಗಳಲ್ಲಿ ಮಿಂಚ್ತಾ ಇದ್ರು. 19 ವರ್ಷದ ಈ ಹುಡುಗಿ ನೋಡಲು ಬಾರ್ಬಿ ಡಾಲ್ ರೀತಿ ಇದಾಳೆ ಅಂತ ತುಂಬಾ ಜನ ಇಷ್ಟಪಟ್ಟಿದ್ರು. ಹೀಗಾಗಿಯೇ ಬಿಗ್ ಬಾಸ್ ಆಫರ್ ಕೂಡ ಮನೆ ಬಾಗಿಲಿಗೆ ಹುಡ್ಕೊಂಡ್ ಬಂದಿತ್ತು. ಆಗ ಬಿಗ್ ಬಾಸ್ ನಲ್ಲಿ ವಾರದ ಲೆಕ್ಕದಲ್ಲಿ ಪೇಮೆಂಟ್ ಮಾಡ್ತಾ ಇದ್ರು. 100 ದಿನಕ್ಕೂ 3-4 ದಿನ ಕಡಿಮೆ, ಅಂದ್ರೆ ಫಿನಾಲೆ ವಾರ ಮುಟ್ಟಿ ಹೊರ ಬಂದಿದ್ರು. ಅಲ್ಲಿಗೆ ಬಿಗ್ ಬಾಸ್ ಕಾರ್ಯಕ್ರಮದ ದೊಡ್ಡ ಮೊತ್ತ ನಿವೇದಿತಾ ಕೈ ಸೇರಿತ್ತು. ಆತ್ಮೀಯರೇ, ನಿವೇದಿತಾಗೆ ಬಂದಿದ್ದು ಬಿಗ್ ಬಾಸ್ ಸಂಭಾವನೆ ಮಾತ್ರ ಅನ್ಕೋಬೇಡಿ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತಾವು ಹಾಕ್ತಾ ಇದ್ದ ಬಟ್ಟೆಗಳೆಲ್ಲವೂ ಕೊಲಾಬ್ರೇಟ್ಗಳೇ ಆಗಿದ್ವು. ಹೀಗಾಗಿ ಇದರಿಂದಲೂ ನಿವೇದಿತಾಗೆ ಹಣ ಬಂದಿತ್ತು. ಈ ಶೋನಿಂದ ನಿವೇದಿತಾ ಗೌಡ ಹೊರ ಬಂದ ಮೇಲೆ ಇನ್ಸ್ಟಾಗ್ರಾಮ್ ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಇಲ್ಲೂ ಖಾಸಗಿ ಬ್ರ್ಯಾಂಡ್ಗಳ ಪ್ರಚಾರಕ್ಕೆ ಎಳೆದ್ರು. ಸಣ್ಣ ಪುಟ್ಟ ಡಿಸೈನರ್ ಅಂಗಡಿಗಳು, ಹೊಸ ಮೇಕಪ್ ಆರ್ಟಿಸ್ಟ್ಗಳು, ಫೋಟೋಗ್ರಾಫರ್ಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ ನಿವೇದಿತಾ ಅಲ್ಲೂ ಆದಾಯ ಬರುವಂತೆ ಮಾಡ್ಕೊಂಡ್ರು. ನೇಮ್ ಅಂಡ್ ಫೇಮ್ ಇದ್ದ ಕಾರಣ ನಿವೇದಿತಾ ಯೂಟ್ಯೂಬ್ ಚಾನೆಲ್ ಕೂಡ ಶುರು ಮಾಡ್ತಾರೆ. ಒಂದು ವಿಡಿಯೋನ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಜನ ನೋಡಿದ್ರೆ ಏನಿಲ್ಲ ಅಂದ್ರೆ 75,000 ರೂಪಾಯಿ ಅಕೌಂಟಿಗೆ ಬಂದು ಬೀಳುತ್ತೆ. ನಿವೇದಿತಾ ಮಾಡೋ ಎಲ್ಲಾ ವಿಡಿಯೋ ಲಕ್ಷ ವ್ಯೂಸ್ ಪಡಿತಾ ಇದೆ. ಹೀಗಾಗಿ ಇಲ್ಲೂ ಕೈ ತುಂಬಾ ಕಾಸು ಬರ್ತಾ ಇದೆ. ಅಷ್ಟೇ ಅಲ್ಲ, ಈ ಯೂಟ್ಯೂಬ್ ವಿಡಿಯೋಗಳಲ್ಲೂ ಸಹ ಬ್ರ್ಯಾಂಡ್ ಪ್ರಮೋಷನ್ ಶುರು ಮಾಡಿ ಡಬಲ್ ಆದಾಯ ಬರುವಂತೆ ಮಾಡ್ಕೊಂಡ್ರು. ಆತ್ಮೀಯರೇ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ರಾಜಾರಾಣಿ ಕಪಲ್ಸ್ ರಿಯಾಲಿಟಿ ಕಾರ್ಯಕ್ರಮದಲ್ಲಿ ನಿವೇದಿತಾ ಮತ್ತು ಚಂದನ್ ಸ್ಪರ್ಧಿಸಿದ್ರು. ಇದು ಡಿವೋರ್ಸ್ ಪಡೆಯುವ ಮುನ್ನ. ಅಲ್ಲಿ ನಿವೇದಿತಾ ರಿಯಾಲಿಟಿ ಶೋ ಮೂಲಕ ತಮ್ಮ ಫಸ್ಟ್ ಆದಾಯ ಪಡೆಯಲು ಶುರು ಮಾಡಿದ್ರು. ಈ ಕಾರ್ಯಕ್ರಮ ಹಿಟ್ಟಾದ ಬೆನ್ನಲ್ಲೇ ಗಿಚ್ಚಿ ಗಿಲಿಗಿಲಿ ಕಾಮಿಡಿ ಶೋ ಕೂಡ ಒಪ್ಕೊಂಡ್ರು. ನಿವೇದಿತಾ ಪೆದ್ದು ಮಾತು ಜನರಿಗೆ ಇಷ್ಟ ಆಗಿ ಅವರಿಗೆ 2ನೇ ಸ್ಥಾನ ಕೊಟ್ಟು ದೊಡ್ಡ ಮೊತ್ತವನ್ನ ಕೊಟ್ಟು ಕಳಿಸಿದ್ರು. ಆತ್ಮೀಯರೇ, ನಿವೇದಿತಾಗೆ ಅವರ ಕೂದಲುಗಳೇ ಹೈಲೈಟ್ಸ್. ತುಂಬಾನೇ ದಪ್ಪ ಹಾಗೂ ಲಾಂಗ್ ಹೇರ್ ಇವರದ್ದು. ಇದೇ ಕಾರಣಕ್ಕೆ ಹಲವು ಹೇರ್ ಆಯಿಲ್ ಜಾಹೀರಾತುಗಳ ಜೊತೆಗೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಆಭರಣ ಮತ್ತು ಸೀರೆ ಅಂಗಡಿಗಳ ಜಾಹೀರಾತಿನಲ್ಲೂ ಮಿಂಚ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ 20 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಹೊಂದಿರೋ ನಿವೇದಿತಾ ಪ್ರಮೋಷನ್ ಮೂಲಕವೇ ಲಕ್ಷ ದುಡಿತಾ ಇದ್ದಾರೆ. ಹೀಗೆ ತಮಗೆ ಆದಾಯ ಬರೋದಕ್ಕೆ ಹಲವು ಮೂಲ ಹುಡ್ಕೊಂಡಿರೋ ನಿವೇದಿತಾ ತಿಂಗಳಿಗೆ ಎಷ್ಟು ಹಣ ಗಳಿಸ್ತಾ ಇರಬಹುದು ಅನ್ನೋದನ್ನ ನೀವೇ ಊಹೆ ಮಾಡಿಕೊಳ್ಳಿ.
ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.